ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಚಿನ್ನಯ್ಯನಿಗೆ ಶುರುವಾಯಿತು ಹೊಸ ತರಹದ ಸಂಕಷ್ಟ. ಧರ್ಮಸ್ಥಳ ಕೇಸಿಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೂರುದಾರನಿಗೆ ಶುರುವಾಗಿದೆ ಹೊಸ ತರಹದ ಸಂಕಷ್ಟ. ಹೆಣಊತ ಪ್ರಕರಣದ ಎಸ್ಐಟಿ ತನಿಖೆ ತಾತ್ಕಾಲಿಕ ಸ್ಥಗಿತಗೊಂಡಿರುವಾಗ ಪೊಲೀಸರ ವಶದಲ್ಲಿರುವಂತಹ ದೂರುದಾರ ಚಿನ್ನಯ್ಯನಿಗೆ ದಿನಕ್ಕೊಂದು ಸಂಕಷ್ಟ ಎದುರಾಗ್ತಾ ಇದೆ. ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ A1 ಆರೋಪಿ, ಅಕ್ಯೂಸ್ಡ್ ನಂಬರ್ A1. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ಹೊಸ ಸೆಕ್ಷನ್. ಪ್ರಕರಣದಲ್ಲಿ ಹೊಸ ಸೆಕ್ಷನ್ ಹಾಕಿದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಪ್ರಕರಣದಲ್ಲಿ ಚಿನ್ನಯ್ಯ ಈಗ A1 ಮಾಡಿದ SIT. ಇದು ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ. ಕೋರ್ಟಿಗೆ ಮಾಹಿತಿ, ಸುಳ್ಳು ಮಾಹಿತಿ ಕೊಟ್ಟಿದ್ದರಿಂದ ಆತನ ಬಂಧನ, ಕಪೋಲ ಕಲ್ಪಿತ ಷಡ್ಯಂತ್ರ ಎಂದ SIT ತಂಡ. BNS ಕಾಯ್ದೆ ಸೆಕ್ಷನ್ 336, 227, 238 ಅಡಿ FIR ದಾಖಲಾಗಿದೆ. ಇನ್ಮೇಲೆ ಹೊಸ ಆಯಾಮ ಪಡೆಯಲಿದೆ ತನಿಖೆ. ಧರ್ಮಸ್ಥಳ ಕೇಸಿಗೆ ಮತ್ತೊಂದು ಟ್ವಿಸ್ಟು. ಚಿನ್ನಯ್ಯ ತೋರಿಸಿದ ಜಾಗವೂ ಸುಳ್ಳ, ಚಿನ್ನಯ್ಯ ಮಾಡಿದ ಆರೋಪಗಳೆಲ್ಲವೂ ಸುಳ್ಳ. 2014 ನಂತರ ನಾನು ಊರು ಬಿಟ್ಟೆ, ನನ್ನನ್ನು ಊರು ಬಿಡಿಸಲಾಯಿತು. 1994ರಿಂದ 2014ರವರೆಗೆ ಒಂದು ನಿಶ್ಚಿತ ಪ್ರದೇಶದಲ್ಲಿ 100 ಹೆಣಗಳನ್ನು ಹೂತಿದ್ದೆ. ಆ ಹೆಣಗಳ ಪೈಕಿ ಯುವತಿಯರು ಹೆಚ್ಚು. ಆ ಯುವತಿಯರ ದೇಹದ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಅಥವಾ ಲೈಂಗಿಕ ದೌರ್ಜನ್ಯ, ಕಿರುಕುಳ ಅಲ್ಲ, ಲೈಂಗಿಕ ದೌರ್ಜನ್ಯ ನಡೆದಿರಬಹುದಾದ ಮಾರ್ಕ್ಗಳನ್ನು ನಾನು ಗಮನಿಸಿದ್ದೆ. ಪುಂಖಾನುಪುಂಖವಾಗಿ ಹೇಳ್ಕೊಂಡಿದ್ದ ಚಿನ್ನಯ್ಯ, ಪುಂಖಾನುಪುಂಖವಾಗಿ ಸಾಕ್ಷಿಗಳನ್ನು ಕೊಟ್ಟಿದ್ದ, ಸುದೀರ್ಘವಾದ ಹೇಳಿಕೆಗಳನ್ನು ಕೊಟ್ಟಿದ್ದ. ಸ್ವತಃ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ. ಅದಾದ ನಂತರ ತನ್ನ ವಕೀಲರ ಮುಖಾಂತರವಾಗಿ ಪ್ರೆಸ್ ನೋಟ್ ರಿಲೀಸ್ ಮಾಡಿಸಿದ್ದ. ಚಿನ್ನಯ್ಯ ಹಾಗಾದ್ರೆ ಹೇಳಿರ್ತಕ್ಕಂತಹ ಅಷ್ಟು ವಿಚಾರಗಳು ಸುಳ್ಳ. ಅಕ್ಯೂಸ್ಡ್ ನಂಬರ್ 1 ಆರೋಪಿ A1 ಆರೋಪಿ ಆತ. ಈಗ ಒಂದು ಪ್ರಕರಣದಲ್ಲಿ A1, A2, A3, A4 ಆ ಪ್ರಕರಣದಲ್ಲಿ ಅತ್ಯಂತ ಸನಿಹದ ಸಂಬಂಧ ಇರುವವರನ್ನ A1 ಮಾಡಲಾಗುತ್ತೆ ಅನ್ನೋದು ಲೀಗಲ್ ಭಾಷೆ, ಕಾನೂನು ಭಾಷೆ ಅದು. ಈ ಪ್ರಕರಣದಲ್ಲಿ ಚಿನ್ನಯ್ಯ ಯಾರು ಅಂತ ಕೇಳಿದ್ರೆ A1 ಆರೋಪಿ ಆತ, ಅಕ್ಯೂಸ್ಡ್ ಆತ, ಪೊಲೀಸರ ವಶದಲ್ಲಿದ್ದಾನೆ. ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಈಗಿಲ್ಲ. ಆತ ಈಗ ಪೊಲೀಸರ ಕಸ್ಟಡಿಯಲ್ಲಿ. ಆತನ ಈ ಪ್ರಕರಣದಲ್ಲಿ ಆರೋಪಿ ಆತ. ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ. ದೂರುದಾರ ಚಿನ್ನಯ್ಯನಿಗೆ ಶುರುವಾಯಿತು ಹೊಸ ತರಹದ ಸಂಕಷ್ಟ. ಹಾಗಾದ್ರೆ ಚಿನ್ನಯ್ಯ ನಿಜಕ್ಕೂ ಹೇಳಿರ್ತಕ್ಕಂಥ ಹೇಳಿಕೆಗಳು ಸುಳ್ಳ. SIT ಅಧಿಕಾರಿಗಳನ್ನ ಹೆಣಊತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದ. ಅದಕ್ಕೂ ಮುಂಚಿತವಾಗಿ 13 ಜಾಗಗಳನ್ನು ಮಾರ್ಕ್ ಮಾಡಲಾಗಿತ್ತು. ಹಾಗಾದ್ರೆ ಧರ್ಮಸ್ಥಳ ಕೇಸಿಗೆ ಹೊಸ ತಿರುವು ಸಿಗ್ತಾ ಇದೆಯಾ ನೋಡಿ. ಇನ್ನು ಮುಂದೆ ಆಟ ಶುರು ಆಗುತ್ತೆ ಅಂತ ಅನ್ಕೋತೀವಿ ಈ ಪ್ರಕರಣದಲ್ಲಿ. ಕಾರಣ ಆತನನ್ನ BNS ಸೆಕ್ಷನ್ನ ಆಧಾರದಲ್ಲಿ A1 ಆರೋಪಿಯನ್ನು ಮಾಡಲಾಗಿದೆ. ಇನ್ನು ಆತ ಹೇಳುವಂತ ಹೇಳಿಕೆಗಳು ನೋಡಿ. ಆರಂಭದಲ್ಲಿ ಸುಜಾತ ಭಟ್ ಏನು ಹೇಳ್ತಾ ಇದ್ರು, ಬರಬರುತ್ತಾ ಏನು ಹೇಳೋದಕ್ಕೆ ಶುರು ಮಾಡಿದ್ರು. ಆರಂಭದಲ್ಲಿ ಏನು ಹೇಳ್ತಾ ಇದ್ರು, ಜೊತೆಗೆ ಬರಬರುತ್ತಾ ಏನು ಹೇಳೋದಕ್ಕೆ ಶುರು ಮಾಡಿದ್ರು ಅನ್ನುವಂತಹದ್ದೇ ಈ ಪ್ರಕರಣದ ತಿರುವು. ಚಿನ್ನಯ್ಯ ಆರಂಭದಲ್ಲಿ ಏನು ಹೇಳ್ತಾ ಇದ್ದ, ಬರಬರುತ್ತಾ ಏನು ಹೇಳೋದಕ್ಕೆ ಶುರು ಮಾಡ್ಕಂಡ. ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ, ವಕೀಲರ ಮುಂದೆ ಒಂದು ಹೇಳಿಕೆ, SIT ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆ, ಸೌಜನ್ಯ ಪರ ಹೋರಾಟಗಾರರ ಮುಂದೆ ಒಂದು ಹೇಳಿಕೆ. 4 ತರಹದ ಅಭಿಪ್ರಾಯವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಯನ್ನ ಏನಂತ ಕರಿಬೇಕು ಒಂದು ಪ್ರಕರಣದಲ್ಲಿ? ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ನಲ್ಲಿ ಒಂದು ಅಭಿಪ್ರಾಯ, ತನ್ನದೇ ವಕೀಲರ ಎದುರು ಒಂದು ಅಭಿಪ್ರಾಯ,
ಸೌಜನ್ಯ ಪ್ರಕರಣದ ಹೋರಾಟಗಾರರ ಮುಂದ್ಗಡೆ ಒಂದು ಅಭಿಪ್ರಾಯ, ಈಗ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯನ ಬೇರೆ ಒಂದು ರೀತಿಯ ಅಭಿಪ್ರಾಯ. 4-5 ಅಭಿಪ್ರಾಯ ಇಟ್ಕೊಂಡಿರೋ ವ್ಯಕ್ತಿಯನ್ನು ಏನಂತ ಕರಿಬೇಕು? ಉಸಿರುವಳ್ಳಿ ಅಂತ ಕರಿಬೇಕು, ಗೋಸುಂಬೆ ಅಂತ ಕರಿಬೇಕು? ಸಂದರ್ಭಕ್ಕನುಸಾರವಾಗಿ ಬಣ್ಣ ಬದಲಾಯಿಸೋದಲ್ವಾ? ಹಾಗಾದರೆ ನಿಜಕ್ಕೂ ಅಲ್ಲಾಗ್ತಾ ಇರೋದೇನು? ಹಾಗಾದರೆ ಈತನನ್ನು ಕರ್ಕೊಂಡು ಬಂದವರು ಯಾರು? ಈತನ ಬಾಯಿಂದ ಹೇಳಿಸಿದವರು ಯಾರು? ಇವೆಲ್ಲವೂ ಕೂಡ ಆರೋಪದಂತೆ ವ್ಯವಸ್ಥಿತನ? ಸೌಜನ್ಯ ಪರ ಹೋರಾಟಗಾರರು ಕೂಡ ಈ ವ್ಯಕ್ತಿತ್ವದ ಹೇಳಿಕೆಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಸ್ವೀಕರಿಸೋದಕ್ಕೆ ಅವರು ಕೂಡ ರೆಡಿ ಇಲ್ಲ. ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಅನ್ನುವಂತಹ ಮಾಹಿತಿ ಚಿನ್ನಯ್ಯನಿಗೆ ಸಿಕ್ತೋ ಆಗಲೇ ಆಸೆ ಬಿಟ್ಟ ಈತ ಚಿನ್ನಯ್ಯ. ಎದೆ ಮೇಲೆ ಕೈ ಇಟ್ಕಂಡ, ಶೆಟ್ರೆ ಅರೆಸ್ಟ್ ಆದರೂ ನನಗತಿ ಏನಾಗಬಹುದು ಅಂತ. ಸೊ ಆ ಪ್ರಕರಣದ ತಿರುವು ಪಡೆದುಕೊಂಡಿದ್ದೆ ಅಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನದ ದಿವಸವೇ ಚಿನ್ನಯ್ಯನ ಹೇಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆಗಳಿದ್ವು. ಚಿನ್ನಯ್ಯ ತನ್ನ ತಟಸ್ಥ ನಿಲುವಿನಿಂದ ಜಂಗಮದತ್ತ ಸಾಗಿದ್ದ. ಆತನ ಸ್ಟೇಟ್ಮೆಂಟ್ನ ಪ್ರಯಾಣ ಯೂಟರ್ನ್ ಹೊಡ್ಕೊಂಡಿತ್ತು. ಈತ ಯೂಟರ್ನ್ ಹೊಡೆದ್ರೆ ಆ ಸುಜಾತ ಭಟ್ ಜೀಬ್ರಾ ಕ್ರಾಸ್ ಮಾಡ್ಕೊಂಡು ಹೋಗಿತ್ತು. ಅಂದರೆ ಆಭಾಸದ ಅತ್ಯಂತ ದೊಡ್ಡ ಆಭಾಸದ ಹೇಳಿಕೆ ಆಗಿತ್ತು ಇಬ್ಬರದ್ದು ಕೂಡ. ಸೊ ಈಗ ಭೀಮನ ಸರದಿ ಅರ್ಥಾತ್ ಚಿನ್ನಯ್ಯನ ಸರದಿ. ಸೊ ಈತನಿಗೂ ಕೂಡ ಸಂಕಷ್ಟಗಳು ಎದುರಾಗಬಹುದು, ಕಾನೂನಾತ್ಮಕವಾದ ಸಂಕಷ್ಟಗಳು ಎನ್ನುವಂತಹದ್ದು ಈ ಪ್ರಕರಣದಲ್ಲಿ ಈಗ ಕೇಳಿ ಬರ್ತಾ ಇರತಕ್ಕಂಥ ಅತಿ ದೊಡ್ಡ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.